ಹೈದರಾಬಾದ್ ಕರ್ನಾಟಕ ಅಂತೇಳಿ ಈಗ ಅದನ್ನು ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಈಗಾಗಲೇ ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ ಈ ಎಲ್ಲ ಪ್ರಾಂತ್ಯಗಳು ಅದಕ್ಕೆ ಸೇರುತ್ತೆ. ಈ ರಾಜಕೀಯ ದೃಷ್ಟಿಕೋನದಲ್ಲಿ ಹೇಳಿದಾಗ ಅದು ಬಡ ಜಿಲ್ಲೆಗಳು ಅಂತ ಹೇಳ್ತಾರೆ. ಆದರೆ ಆಶ್ಚರ್ಯ ಆಗುತ್ತೆ, ಈ ಜಾಗದಲ್ಲೇ ಜಗತ್ತಿನ ಅತ್ಯಂತ ಬೆಲೆ ಬಾಳುವಂಥ ಕೊಹಿನೂರು ವಜ್ರ ಸಿಕ್ಕಿದ್ದು ಪ್ರಾಂತ್ಯ ಇದು. ಇತಿಹಾಸದ ಪಾಠ ಅಧ್ಯಯನ ಮಾಡಿದ್ರೆ ಕಾರಣಗಳು ಗೊತ್ತಾಗುತ್ತೆ. ಆಮೇಲೆ ವಿಜಯನಗರ ಸಾಮ್ರಾಜ್ಯ ಅಂದರೆ ಜಗತ್ತಿನಲ್ಲೇ ರೋಮನ್ ಸಾಮ್ರಾಜ್ಯಕ್ಕಿಂತ ಶ್ರೀಮಂತವಾಗಿದ್ದಂಥ ಸಾಮ್ರಾಜ್ಯ. ಅದು ಇದ್ದಿದ್ದು ಈ ನಾಡಲ್ಲೇ. ಅಥವಾ ವಿಜಯನಗರ ಸಾಮ್ರಾಜ್ಯದ ಆ ಸಂಪತ್ತಿಗೆ, ಆ ವೈಭವಕ್ಕೆ ಮೂಲ ಸರಕನ್ನು ಒದಗಿಸಿದವರು ಇದೇ ಜನಗಳು, ಇದೇ ಪ್ರಾಂತ್ಯದವರು. ಆಮೇಲೆ ಪಕ್ಕದ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳು ಇವತ್ತೇನಾದರೂ ಶ್ರೀಮಂತಿಕೆಯಲ್ಲಿ ಇದೆ ಅಂದರೆ, ಇವತ್ತೇನಾದರೂ ಆ ರಾಜ್ಯಗಳು ಶ್ರೀಮಂತಿಕೆಯಲ್ಲಿ ಇದೆ ಅಂದರೆ ಆಂಧ್ರ ಮತ್ತು ತೆಲಂಗಾಣ ಮತ್ತು ತಮಿಳುನಾಡಿನ ಚೆನ್ನೈ ನಗರದ ಜನ ಇವತ್ತು ಯಥೇಚ್ಛವಾಗಿ ನೀರನ್ನು ಕುಡಿತಾ ಇದ್ದಾರೆ, ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಈ ಪ್ರಾಂತ್ಯದಿಂದ ಹರಿದು ಹೋದಂಥ ನದಿಯ ಮೂಲ, ನದಿಯ ನೀರು ಇವತ್ತಿಗೂ ನೋಡಿ. ಈಗ ತೆಲಂಗಾಣಗಿರ್ಬೋದು, ಆಂಧ್ರಾಗಿರ್ಬೋದು, ಚೆನ್ನೈಗಿರ್ಬೋದು, ಇಲ್ಲಿಂದ ಹರಿದು ಹೋದಂಥ ನೀರಿಂದ ಅಲ್ಲಿ ಶ್ರೀಮಂತಿಕೆ ಮತ್ತು ದಾಹವನ್ನು ನಿವಾರಿಸ್ಕೊಂಡಿದ್ದಾರೆ. ಜೊತೆಗೆ ಅತ್ಯಂತ ಹೆಚ್ಚು ಖನಿಜ ವಸ್ತುಗಳು ಸಿಗೋದು ಇಡೀ ಭಾರತದಲ್ಲೇ ಬಿಹಾರ ಬಿಟ್ಟರೆ ಅತಿ ಹೆಚ್ಚು ಖನಿಜ, ಅದು ಕಲ್ಲಿದ್ದಲಿರ್ಬೋದು, ಇದು ಕಬ್ಬಿಣದ ಅದಿರು ಇರ್ಬೋದು, ತಾಮ್ರ ಇರ್ಬೋದು, ಅತಿ ಹೆಚ್ಚು ಖನಿಜ ಸಂಪತ್ತು ಸಿಗೋದಿಲ್ಲೇ. ಅಂದರೆ ನೈಸರ್ಗಿಕವಾಗಿ ಈ ಪ್ರಾಂತ್ಯ ಇದೆಯಲ್ಲ ಅತ್ಯಂತ ಶ್ರೀಮಂತವಾದಂಥ ಪ್ರಾಂತ್ಯಗಳು ಈ ಜಿಲ್ಲೆಗಳು. ಇಷ್ಟೆಲ್ಲ ಹಿನ್ನೆಲೆ ಇರುವಂಥ ಈ ಪ್ರಾಂತ್ಯದಲ್ಲಿ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಈ ದೇಶಕ್ಕೆ ಅಪಾರವಾದಂಥ ಕೊಡುಗೆ ಕೊಟ್ಟಿದ್ದಾರೆ. ಅಲ್ಲಿನ ಜಲ ಸಂಪನ್ಮೂಲ, ಅಲ್ಲಿನ ಖನಿಜ ಸಂಪನ್ಮೂಲ, ಅಲ್ಲಿನ ಮಾನವ ಸಂಪನ್ಮೂಲ, ಅಲ್ಲಿನ ಭವ್ಯವಾದಂಥ ಇತಿಹಾಸ, ಅಲ್ಲಿನ ಹವಾಮಾನ, ಮತ್ತು ಈಗಂತೂ ವಿದ್ಯುತ್ ಉತ್ಪಾದನೆ ಅಲ್ಲೇ ಆಗ್ತಾ ಇದೆ ರಾಯಚೂರು. ಆಮೇಲೆ ಅತಿ ಹೆಚ್ಚು ರಸ್ತೆ ಸಂಪರ್ಕ ಇದೆ, ರೈಲಿನ ಸಂಪರ್ಕ ಇದೆ. ಜೊತೆಗೆ ಇನ್ನೂ ಬಹಳ ಮುಖ್ಯವಾಗಿ ಈ ಪ್ರಾಂತ್ಯದ ಜನರಿಗೆ 3 ರಾಜಧಾನಿಗಳು ಹತ್ತಿರದಲ್ಲಿದ್ದಾವೆ. ಒಂದು ಹೈದರಾಬಾದ್ ಹತ್ರ, ಹೌದು, ಇನ್ನೊಂದು ಬೆಂಗಳೂರು, ಇನ್ನೊಂದು ಚೆನ್ನೈ ಈ ಕಡೆಗೆ. ಈ 3 ರಾಜ್ಯಗಳ ಮಧ್ಯದಲ್ಲಿ ಇದಿದೆ. 3 ರಾಜ್ಯಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿದ್ದಾವೆ. 3 ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಬಳಸ್ಕೊಳ್ಳುವಂಥ ಸೌಲಭ್ಯ ಇರೋದು ಈ ಪ್ರಾಂತ್ಯದವರಿಗೆ. ಅತಿ ಹೆಚ್ಚು ಭತ್ತ ಬೆಳೀತಾರೆ, ಅತಿ ಹೆಚ್ಚು ಹತ್ತಿ ಬೆಳೀತಾರೆ, ಕೃಷಿ ಅತಿ ಹೆಚ್ಚು ಅಲ್ಲಿದೆ. ಇಷ್ಟೆಲ್ಲ ಇದ್ರೂ ಕೂಡ ಯಾತಕ್ಕೆ ಈ ಪ್ರಾಂತ್ಯ ಬಡವರು ಅಭಿವೃದ್ಧಿ ಹೊಂದಿಲ್ಲ ಅಂತ ಹೇಳ್ತಾರೆ, ನನಗೆ ಅರ್ಥ ಆಗಲ್ಲ. ಅಭಿವೃದ್ಧಿಯನ್ನು ಯಾಕೆ ಮಾಡ್ಕೊಂಡಿಲ್ಲ? ಅದಕ್ಕೆ ಬಹುಶಃ ನಾವು ಇತಿಹಾಸಕ್ಕೆ ಹೋದರೆ ವಿಜಯನಗರ ಸಾಮ್ರಾಜ್ಯ ಪತನ ಆದಮೇಲೆ ಈ ಪ್ರಾಂತ್ಯ ಹಲವಾರು ಪಾಳ್ಯಗಾರರ ಹಿಡಿತಕ್ಕೆ ಹೋಯಿತು. ಅದಾದ ಮೇಲೆ ಬ್ರಿಟಿಷರ ಪ್ರವೇಶ ಆಯಿತು. ಆ ಜೊತೆಲೇ ಹೈದರಾಲಿ, ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಇದು ಪ್ರಾಂತ್ಯ ಮೈಸೂರಿನ ವಶದಲ್ಲಿತ್ತು. ಯಾವಾಗ ಇದು ಬ್ರಿಟಿಷರ ಕೈಗೆ ಹೋಗುವ ಮುನ್ನ, ಅಂದರೆ ಟಿಪ್ಪು ಸುಲ್ತಾನ್ ಮೇ 4, 1799 ರಣಾಂಗಣದಲ್ಲಿ ನಿಧನ ಹೊಂದಿದ ನಂತರ ಬ್ರಿಟಿಷರು ಏನು ಮಾಡಿದ್ರು, ಈ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಹಳೆ ಮೈಸೂರು, ತಮಿಳುನಾಡಿನ ಸಾಕಷ್ಟು ಭಾಗಗಳು ಇವರೆಲ್ಲ ಒಂದಾಗಿದ್ದರೆ ಈ ದೇಶದಲ್ಲಿ ಇವರನ್ನ ಎದುರಿಸೋದಕ್ಕಾಗೋದಿಲ್ಲ. ನೋಡಿ, ಇದು ಬ್ರಿಟಿಷರು ಹಾಕಿದಂಥ ಪ್ಲ್ಯಾನ್. ಇದು ಇಡೀ ಭಾರತದಲ್ಲಿ ಎಲ್ಲವನ್ನ ಗೆದ್ಕೊಂಬಂದರು ಬ್ರಿಟಿಷರು. ಬಹುತೇಕ ಕಲ್ಕತ್ತಾದಿಂದ ಶುರು ಮಾಡಿ ಆ ಕಡೆ ಲಾಹೋರಿಂದ ಶುರು ಮಾಡಿ ಎಲ್ಲ ಪ್ರಾಂತ್ಯಗಳನ್ನು ಗೆದ್ಕೊಂಡ್ರು. ಚೆನ್ನೈಯನ್ನು ಕೂಡ ಗೆದ್ಕೊಂಡ್ರು, ತಮಿಳುನಾಡಿನ ಒಂದು ಭಾಗವನ್ನು. ಆದರೆ ಅವ್ರಿಗೆ ಸೋಲನ್ನು ಉಣಿಸಿದವರು ಮತ್ತು ಅವರಿಗೆ ತಲೆಯನ್ನು ಬಾಗದೇ ಇರೋರು ಇವತ್ತಿನ ನಮ್ಮ ಆಧುನಿಕ ಕರ್ನಾಟಕ ಅಂತ ಕರಿಬೋದು. ಅದರಲ್ಲಿ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಹಳೆಯ ಮೈಸೂರು, ತಮಿಳುನಾಡಿನ ಒಂದಷ್ಟು ಪ್ರಾಂತ್ಯಗಳು. ಈ ಜನ ಇದಾರಲ್ಲ, ಇವರು ಒಂದಾಗ್ಬಿಟ್ರೆ, ಇವರು ಒಂದಾಗಿದ್ದಾಗ ಬ್ರಿಟಿಷರು ಇವರನ್ನ ಗೆಲ್ಲಕ್ಕಾಗ್ತದೆ. ಇಡೀ ಭಾರತದಲ್ಲಿ ಬ್ರಿಟಿಷರಿಗೆ ಕೊನೆವರೆಗೂ ಮಣ್ಣು ಮುಕ್ಕಿಸಿದವ್ರು ಯಾರು ಅಂದರೆ ಇವರ ಒಗ್ಗಟ್ಟು. ಹೌದು, ಈ ಎಲ್ಲರ ಒಗ್ಗಟ್ಟು, ಈ ಜನಗಳ ಒಗ್ಗಟ್ಟು ಮತ್ತು ಇಲ್ಲಿನ ಸಂಪತ್ತು. ಈ ಸಂಪತ್ತು ಈ ಜನಗಳಿಂದ ಇದೆ. ಈ ಜನಗಳನ್ನ ಡಿವೈಡ್ ಮಾಡಬೇಕು ಅಂತೇಳಿ ಬ್ರಿಟಿಷರು ಏನು ಮಾಡ್ತಾರೆ, ಟಿಪ್ಪು ಸುಲ್ತಾನನ್ನು ಸೋಲಿಸಿದ ತಕ್ಷಣವೇ ಇಡೀ ರಾಜ್ಯವನ್ನು ಒಡೆದುಬಿಡ್ತಾರೆ. ಒಡೆದುಬಿಟ್ಟು ಒಂದಷ್ಟು ಭಾಗವನ್ನು ಪೂನಾದ ಪೇಶ್ವೆಗಳಿಗೆ ಕೊಡ್ತಾರೆ. ಅದೇ ಇವತ್ತಿನ ಮುಂಬೈ ಕರ್ನಾಟಕ ಅಥವಾ ನಮ್ಮ ಉತ್ತರ ಕರ್ನಾಟಕದ ಒಂದಷ್ಟು ಪ್ರಾಂತ್ಯ ಅವರಿಗೆ ಕೊಟ್ಬಿಡ್ತಾರೆ. ಇಲ್ಲ, ಧಾರವಾಡದಿಂದ ಇನ್ನೊಂದಷ್ಟು ಭಾಗವನ್ನು ನಿಜಾಮನಿಗೆ ಕೊಡ್ತಾರೆ. ಅದೇ ಈ ಹೈದರಾಬಾದ್ ಕರ್ನಾಟಕ ಅಂತ ಕರೆಯೋದಕ್ಕೆ ಇದೇ ಕಾರಣ. ಹೈದರಾಬಾದಿನ ನಿಜಾಮ ಇದನ್ನು ಆಳ್ವಿಕೆ ಮಾಡ್ತಿದ್ದ ಅನ್ನೋ ಕಾರಣಕ್ಕೋಸ್ಕರ ಆ ಪ್ರಾಂತ್ಯವನ್ನು ಹೈದರಾಬಾದ್ ಕರ್ನಾಟಕ ಅಂತೇಳಿ ಕರಿತೀವಿ.
ಇನ್ನು ಹಳೆ ಮೈಸೂರಿನ ಭಾಗ ಇದೆಯಲ್ಲ ಅದನ್ನು ಮೈಸೂರು ವಂಶಸ್ಥರಿಗೆ ಕೊಡ್ತಾರೆ. ಕೊಡುವಾಗ ಕರಾವಳಿ ಭಾಗ ಇತ್ತಲ್ಲ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ದಕ್ಷಿಣ ಕನ್ನಡ, ಉತ್ತರ ಕರ್ನಾಟಕ, ಅದನ್ನು ಅವರೇ ಇಟ್ಕೊಳ್ತಾರೆ. ಯಾಕೆಂದ್ರೆ ಸಮುದ್ರದ ಮೇಲೆ ಇಡ್ತಾ ಅವ್ರಿಗೆ ಅವ್ರು ಇಟ್ಕೊಂಡ್ಬಿಡ್ತಾರೆ. ಈ ಕಡೆ ಕೋಲಾರದ ಹತ್ರ KGF ಒಂದು ಭಾಗವನ್ನು ಅವ್ರು ಇಟ್ಕೊಳ್ತಾರೆ, ಯಾಕೆಂದ್ರೆ ಅಲ್ಲಿ ಚಿನ್ನ ಸಿಗ್ತಾ ಇರುತ್ತೆ, ಮೈನಿಂಗ್. ಸೊ ಹೀಗಾಗಿ ಕರ್ನಾಟಕವನ್ನು ಒಂದು ರೀತಿಯಲ್ಲಿ 5 ಭಾಗ ಮಾಡಿಬಿಡ್ತಾರೆ. ಅದರಲ್ಲಿ ಒಂದು ಪೇಶ್ವೆಗಳಿಗೆ, ಪೂನಾದ ಪೇಶ್ವೆಗಳಿಗೆ, ಇನ್ನೊಂದು ಭಾಗ ಹೈದರಾಬಾದಿನ ನಿಜಾಮನಿಗೆ, ಇನ್ನೊಂದು ಭಾಗ ಮೈಸೂರಿನ ಒಡೆಯರಿಗೆ, ಇನ್ನು ಕೋಸ್ಟಲ್ ಭಾಗ ಇವ್ರ ಹತ್ರನೇ ಇರುತ್ತೆ. ಯಾರ ಹತ್ರ? ಬ್ರಿಟಿಷರ ಹತ್ರನೇ. ಈ KGF ಅವ್ರ ಹತ್ರನೇ ಇರುತ್ತೆ. ಕೊಡಗನ್ನ ಅಲ್ಲೊಂದು ಪ್ರತ್ಯೇಕ ರಾಜ್ಯ ಅಂತ ಅವನಿಗೆ ಕೊಟ್ಬಿಡ್ತಾರೆ. ಅಂದ್ರೆ ಇಡೀ ಕರ್ನಾಟಕವನ್ನು 5ರಿಂದ 6 ವಿಭಾಗ ಮಾಡಿಬಿಡ್ತಾರೆ, ಒಡೆದು ಬಿಡ್ತಾರೆ. ಅಲ್ಲಿಗೆ ಭಾರತದ ಒಗ್ಗಟ್ಟು ಮುರಿತು. ನಾನಿಲ್ಲಿ ಕರ್ನಾಟಕವನ್ನು ಒಡೆದಿದ್ದಕ್ಕೆ ಭಾರತದ ಒಗ್ಗಟ್ಟು ಮುರಿತು ಅಂತ ನಿರೂಪಿಸ್ತಾ ಇದ್ದೀನಿ. ಇದು ಐತಿಹಾಸಿಕ ದಾಖಲೆ ನೋಡಿ. ಭಾರತೀಯರಿಗೆ ಸೋಲೆ ಸಿಗ್ತಾ ಇರಲಿಲ್ಲ. ಯಾವಾಗ ಇದನ್ನು ಒಡೆದು ಅದಾದ 3 ತಿಂಗಳಿಗೆ ಲಂಡನ್ನಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಲೀಡನ್ ಶೆಲ್ ಅಂತ ಒಂದು ರೋಡ್ ಇದೆ, ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಹೆಡ್ ಆಫೀಸ್ ಇರುತ್ತೆ. ಅವ್ರಿಗೆ 3 ತಿಂಗಳ ನಂತರ ಸುದ್ದಿ ಗೊತ್ತಾಗುತ್ತೆ, ಹಡಗಲ್ಲಿ ಹೋಗ್ಬೇಕಲ್ಲ. ಆಗ ಅವ್ರು ಹೇಳ್ತಾರೆ ಇಂಡಿಯಾ ನಮ್ಮದಾಯಿತು ಅಂತ. ಅಂದ್ರೆ ಈ ಪ್ರಾಂತ್ಯದ ಜನ ಒಡೆದೋದ್ಮೇಲೆ ಭಾರತ ಅವ್ರದ್ದಾಗುತ್ತೆ ವಿನಃ ಇವರೆಲ್ಲ ಒಂದಾಗಿದ್ದಾಗ, ಅಂದ್ರೆ ಮತ್ತೆ ಒತ್ತಿ ಹೇಳ್ತೀನಿ, ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಹಳೆಯ ಮೈಸೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಗಳು, ಆಮೇಲೆ ಮಡಿಕೇರಿ, ಕೊಡಗು, ಈ ಕಡೆ KGF, ಈ ಪ್ರಾಂತ್ಯ ಏನಿತ್ತೋ ಕನ್ನಡಿಗರ ಪ್ರಾಂತ್ಯ ಅಂತ ಕರಿತೀವಲ್ಲ, ಇವರೆಲ್ಲ ಒಂದಾಗಿರೋವರೆಗೂ ಬ್ರಿಟಿಷರು ಇದನ್ನ ಗೆದ್ದಿರ್ಲಿಲ್ಲ. ಇವರು ಡಿವೈಡ್ ಆದ್ಮೇಲೆ ಬ್ರಿಟಿಷರು ನಾವು ಗೆದ್ಕೊಂಡ್ವಿ ಅಂತ ಹೇಳ್ತಾರೆ. ಅಂದ್ರೆ ಅಂತ ಒಂದು ಸ್ವಾಭಿಮಾನ, ಭಾರತೀಯತೆ ಈ ಜನಗಳಲ್ಲಿತ್ತು. ಆವಾಗ ಈ ಪ್ರಾಂತ್ಯ ಅವರವರ ವಶಕ್ಕೆ ಹೋಯ್ತೋ, ಆ ಕಡೆ ಪೂನಾದ ಪೇಶ್ವೆಗಳು ಸಂಪೂರ್ಣ ದಬ್ಬಾಳಿಕೆ ಮಾಡಿ ಜನಗಳನ್ನ ಶೋಷಣೆ ಮಾಡಕ್ಕೆ ಶುರು ಮಾಡಿದ್ರು. ಅಲ್ಲೂ ಅದೃಷ್ಟಕ್ಕೆ ನಿಸರ್ಗ ನಮ್ಮ ಕೈ ಬಿಡಲಿಲ್ಲ. ಅತಿ ಹೆಚ್ಚಿನ ಜಲಸಂಪನ್ಮೂಲ ಅಲ್ಲಿದೆ. ಸೊ ಹೀಗಾಗಿ ಅವ್ರು ಎಷ್ಟೇ ಶೋಷಣೆ ಮಾಡಿದ್ರು ಜನ ಹೆಚ್ಚು ಬೆಳೆದು ಕಂದಾಯಗಳನ್ನು ಕಟ್ಟುವ ಮೂಲಕ ಆ ಕಡೆ ಪೂನಾ ಸಂಸ್ಥಾನವನ್ನು ಶ್ರೀಮಂತವನ್ನಾಗಿ ಮಾಡಿದ್ರು. ಈ ಕಡೆ ಹೈದರಾಬಾದಿನ ನಿಜಾಮ ಏನ್ ಮಾಡ್ದ? ಹೆಚ್ಚು ಶೋಷಣೆ. ಜಗತ್ತಿನ ಅತ್ಯಂತ ಶ್ರೀಮಂತ ನಿಜಾಮ, ಶ್ರೀಮಂತ ಒಬ್ಬ ಸುಲ್ತಾನ ಅಥವಾ ಶ್ರೀಮಂತ ದೊರೆ ಯಾರಾದರೂ ಇದ್ರೆ ಅದು ಹೈದರಾಬಾದ್ ನಿಜಾಮ ಅಂತ ಹೇಳ್ತಾರೆ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.